ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೀಲಾ, ನಮ್ಮನೆಲ್ಲ ಬಿಟ್ಟು ಎಲ್ಲೋಗಿದ್ಯಮ್ಮ? ಹೇಳಿಲ್ವಾ ರೀ, ನಮ್ಮ ಅಪ್ಪಯ್ಯಂಗೆ ಹುಷಾರಿರ್ಲಿಲ್ಲ. ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ, ಅದಕ್ಕೆ ಬಂದೆ. ನನ್ನ ಬಿಟ್ಟು ಹೇಗಿದ್ದೆ ನೀನು? ಇರ್ಬೇಕಾಗಿ ಬಂತು, ಹೇಗೋ ಇದ್ದೆ. ಆದರೆ ನೀವೇನೋ ಚೆನ್ನಾಗೇ ಇದ್ದೀರಾ ಅನ್ಸುತ್ತೆ. ಒಂದು ಸುತ್ತು ಸೊರಗಿಲ್ಲ. ಒಂದು ಸುತ್ತು ಸ್ವರ್ಗಿಲ್ವಾ? ಊರ ಹೆಂಗಸರೆಲ್ಲ ಮಾದಪ್ಪಣ ಸ್ವರ್ಗೋಗಿದ್ಯಾ, ಮಾದಪ್ಪಣ ಸ್ವರ್ಗೋಗಿದ್ಯಾ ಯಾಕೆ ಅಂತ ಕೇಳ್ತಾ ಇದ್ರು. ನೀನು ನೋಡಿದ್ರೆ ಸ್ವರ್ಗಿಲ್ಲ ಅಂತ ಬೇರೆ ಹೇಳ್ತಾ ಇದೆಯಾ. ಏನು ಬಂದಿದ್ದೀನೇ ಹೊಟ್ಟೆ ಕಿಚ್ಚ? ಮತ್ತೆ ನಾನಿಲ್ಲ ಅಂತ ಒಂದಿಷ್ಟು ಬೇಜಾರೇ ಇಲ್ಲ ನಿಮಗೆ? ಒಂದು ಫೋನು ಇಲ್ಲ, ಮೆಸೇಜ್ ಇಲ್ಲ, ಒಂದು ಹಾಯ್ ಇಲ್ಲ, ಒಂದು ಬಾ ಇಲ್ಲ. ಅದಾ ಏಕಂತ ಮಾಡಲಿಲ್ಲ ಕಣೆ, ಕೆಲ್ಸಗಳಿತ್ತು. ಶಾಂತಮ್ಮ ಬಂದ್ರ? ಇವ್ರು ಯಾರಂತ ಗೊತ್ತಾಯ್ತಾ? ನನ್ನ ಹೆಂಡ್ರು ಲೀಲಾ. ಲೀಲಾ ಏ ಶಾಂತ, ಬಟ್ಟೆ ತಂದಿದ್ಯಾ ತಾನೆ? ಒಳಗೆ ಹೋಗಿ ಮಡ್ಸೋಗು. ಮನೆಯವ್ರು ಮಾತಾಡುವಾಗ ಕೆಲ್ಸದವ್ರದ್ದೇನು ಕೆಲಸ? ಆಗ್ಲೇ ಹೇಳಿಲ್ವಾ ನನಗೆ? ಹೋಗು, ಒಳಗೆ ಹೋಗು, ಹೋಗು. ಏ ಲೀಲಾ, ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಅಯ್ಯೋ, ಮನೆ ಕೆಲ್ಸದವ್ರ ಹತ್ರ ಇನ್ನೆಂಗ್ ಮಾತಾಡ್ತಾರೆ? ಆಮೇಲೆ ವಿಷಯ ಕಿವಿಗೆ ಬಿತ್ತು. ಆವಮ್ಮಂಗೋಸ್ಕರ ಇವನಿಗೆ ಹೊಡೆದ್ರಂತೆ. ಯಾರಿಗೆ? ಸೀನಂಗೆ. ಯಾಕೆ, ಹೆಂಗೈತೆ? ದೊಡ್ಡವರು ಅಂತ ಮರ್ಯಾದೆ ಕೊಡದಾಗಿದ್ರೆ ಹೊಡೆದೆ ಇನ್ನೇನೆ ಮಾಡ್ಲಿ? ಸುಮ್ಕೆ ನಂತವ್ ನಾಟಕ ಮಾಡಬೇಡಿ. ಆ ಒಮ್ಮ ಯಾರು ಅಂತ ಹೇಳ್ಬಿಡಿ. ಇವತ್ತೇ ಈಗಲೇ ನಂಗೆ ಆ ಮ್ಯಾಟ್ರ್ ಏನು ಅಂತ ಗೊತ್ತಾಗ್ಬೇಕು. ಆಗ್ಲೇ ಹೇಳಿಲ್ವೇನೆ ಕೆಲ್ಸದಮ್ಮ ಅಂತ? ಇನ್ನೇನೆ ಹೇಳ್ಬೇಕು? ಆಹಾ, ಒಬ್ಳು ಕೆಲ್ಸದೊಳಗೋಸ್ಕರ ನನ್ನ ಮಗಂಗೆ ಏಟ್ ಕೊಟ್ಟಿದ್ದೀರಾ ಅಂತ ಈ ಪ್ರಶ್ನೆ ಕೇಳ್ತಿಲ್ಲ ಸ್ವಾಮಿ. ನೀವು ಒಬ್ರು ಮಿಲಿಟರಿ ಆಫೀಸರ್ ಆಗಿ ಆ ಕೆಲ್ಸದವ್ರಿಗೆ ಒಟ್ಟೊಂದು ಮರ್ಯಾದೆ ಕೊಡ್ತಿದ್ದೀರಲ್ಲ, ಅದನ್ನ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಆ ಒಮ್ಮ ಯಾರು ಹೇಳಿ? ಹೇಳ್ರಿ, ನಿಮ್ಮನ್ನೇ ಕೇಳ್ತಿರೋದು. ಯಾರವಮ್ಮ ಹೇಳ್ತೀರಾ ಇಲ್ವಾ? ಆ ಒಮ್ಮಂಗೋಸ್ಕರ ಮಗಂಗ್ ಹೊಡಿತೀರಾ ಅಂದ್ರೆ ಆ ಒಮ್ಮ ಬೇರೆ ಯಾರೋ ಇರ್ಬೇಕು. ಹೇಳ್ರಿ, ಹೇಳ್ರಿ, ಯಾರವಮ್ಮ? ಏಯ್, ಆಗ್ಲಿಂದ ನೋಡ್ತಾ ಇದ್ದೀನಿ, ಕೇಳಿದ್ದನೇ ಕೇಳ್ತಾ ಇದೀಯಾ, ಕೇಳಿದ್ದನೇ ಕೇಳ್ತಾ ಇದೀಯಾ. ಆ ಒಮ್ಮನ ಜಾಗದಲ್ಲಿ ಬೇರೆ ಯಾರಾದ್ರೂ ಹೆಂಗ್ಸಿದ್ದಿದ್ರೆ ಹೊಡಿತಿದ್ದೆ ಕಣೆ. ಬರೀ ಹೊಡಿತಿರ್ಲಿಲ್ಲ, ಅವನಿಗೆ ಮಚ್ಚೆ ತಗೊಂಡು ಕುಡಿತಿದ್ದೆ. ಈ ಮನೆ ಬಂದು ಬಿಡ್ಸಿದ್ಲು. ದೊಡ್ಡವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ನೀನು ಕಲ್ಸಿದ್ರೆ ತಾನೇ ಆ ನನ್ನ ಮಗ ಕಲಿಯೋದು. ಅಮ್ಮ ಮಗ ಇಬ್ರು ನಸ್ಗುನ್ನಿ ಆಟಗಳನ್ನ ಆಡ್ಕೊಂಡು ನನ್ನ ಹತ್ರ ಬರ್ತೀರಾ? ನಿಮ್ಮ ಯೋಗ್ಯತೆನೇ ಇಷ್ಟು, ಬದಲಾಗೋದೇ ಇಲ್ಲ ನೀವು. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಡೆಸ್ರಿ, ನಡೆಸ್ರಿ, ಅದೇನೇ ನಡೆಸ್ತಿರೋ ನಡೆಸ್ರಿ. ಅವಳಲ್ಲ ನಿಮ್ಮ ಸೊಸೆ ಡುಮ್ಮಿ. ಅವಳೊಬ್ಳು ಕೈಯಲ್ಲಿ ಈಟ್ ದೊಡ್ಡ ಮನೇನ ಸಂಭಾಳ್ಸಕ್ಕಾಗಲ್ಲ ಅಂತ ಕೆಲ್ಸದವ್ರನ್ನ ಕರ್ಕೊಂಬಂದು ಇಟ್ಕೊಂಡಿರೋದು ನಂಗೆ ಗೊತ್ತಾಗಿಲ್ವಾ? ಅವಳಿಗೋಸ್ಕರ ಏನೇನೇನೇನೇನೋ ಮಾಡೋರು, ಮಗುಂಗೋಸ್ಕರ ಒಂದು ದಪ್ಪನಾರ ಏನಾರ ಒಳ್ಳೆ ಕೆಲಸ ಮಾಡಿದ್ದೀರಾ? ತಂದೆಯಾಗಿ ಮಾಡದೇ ಇರೋದು ತಾಯಿಯಾಗಿ ನಾನು ಮಾಡ್ತೀನಿ. ಅವನು ಇಷ್ಟಪಟ್ಟಂಗೆ ಪಿಂಕಿನ ಈ ಮನೆ ಸೊಸೆ ಮಾಡ್ಕೊಂಡೇ ಮಾಡ್ಕೊತೀನಿ. ಅವರಿಬ್ರು ಮದುವೆ ಮಾಡಿಸ್ತೀನಿ ಅಂತ ಡೊಮ್ಮಿನೇ ಒಪ್ಕೊಂಡವಳೆ ಅಂದಮೇಲೆ ನಮ್ಮ ಪಿಂಕಿನೇ ಒಂದು ಕೈ ಮೇಲು ಅಂತ ಅರ್ಥ ಆಯ್ತು. ನಿಮ್ಮ ಅಹಂಕಾರಗಳೆಲ್ಲ ತಣ್ಣೀರು ಚೆಲ್ಲಿ ಅವರಿಬ್ರಿಗೂ ಮದುವೆ ಮಾಡಿಸ್ಲಿಲ್ಲ. ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ. ಇವಳನ್ನು ಓಡಿಸ್ತೀನಿ, ಅವಳನ್ನ ಕರೆಸ್ತೀನಿ. ಲೀಲಾ, ನಿನ್ನ ಅಹಂಕಾರ ತಲೆವರೆಗೂ ಬಂದಾಗೈತೆ. ಅದನ್ನು ಅಡಗಿಸ್ಬೇಕು. ನೀನು ತಲೆ ಕೆಳಗೆ ಮಾಡಿ ನಿಂತರೂ ಈ ಮನೆಗೆ ನನ್ನ ಮಗಳೇ ಸೊಸೆ ಹೊರತು ಇನ್ಯಾವಳೂ ಅಲ್ಲ. ಅದೆಂಗೆ ಸೀನಂಗೂ ಪಿಂಕಿಗೂ ಮದುವೆ ಮಾಡಿಸ್ತೀಯೋ ನಾನು ನೋಡ್ತೀನಿ.
ಮೆತ್ತಿಗೆ ಮೆತ್ತಿಗೆ. ಮನು, ಬಾವಾ ಮೊದಲನೇಕಿಂತ ಮನು ಅಂತ ಕರಿತಿದ್ದೀರಾ? ನಾನು ಪೆದ್ದ ಅಂದರೆ ತಿರ್ಗಾ ಮರ್ಗ ಮತ್ತೆ ಅದನ್ನೇ ಹೇಳ್ತಾನೆ, ಅದಕ್ಕೆ ಹೆಸರಿಡ್ದು ಕರೆದಿದ್ದು. ಇನ್ಮೇಲೆ ಮನು ಅವರೇ ಅಂತ ಕರೆಯೋದು ಮುಂದೆ ಬರುತ್ತೆ ಬಾವಾ, ನೋಡ್ತಾ ಇರಿ. ಅಣ್ಣ ಹೇಳಣ್ಣ, ಏನು ಮಾಡಬೇಕು? ಅಪ್ಪ ತಂದೆ, ನೀನು ಏನು ಮಾಡೋದು ಬೇಡ, ನಾನು ಕೇಳಿದ್ದೀನಿ, ಹೇಳು. ನಿಜ ಹೇಳು. ಅಣ್ಣ ಸುಳ್ಳು ಹೇಳೋದಕ್ಕೆ ನಾನೇನು ಬುದ್ಧಿವಂತನಾ? ಲೇ, ಹೇಳಿದ್ದೀನಿ ಪದೇ ಪದೇ ಟೇಪ್ ರಿಕಾರ್ಡರ್ ಥರ ಮತ್ತೆ ಹೇಳ್ಬೇಡ. ನೋಡು, ನಾನು ಕೇಳಿದ ಉತ್ತರ ಕೊಡು. ನೋಡೋಕ್ಕೆ ನಮ್ಮ ಅಣ್ಣನ ಥರನೇ ಇದನ್ನ. ಅವ್ರಂಗೆ ಇದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನೋಡಕ್ಕೆ ಹಂಗೆ ಅವರೇ ಅಂತ ಹೇಳಿದ್ರಲ್ವಾ? ಅದಕ್ಕೆ ಕೇಳ್ತಿರೋದು, ಹೊಡೆದಿರೋದು ನಮ್ಮ ಅಣ್ಣನ ಅಲ್ವಾ ಅಂತ. ಬಾವಾ, ನಾಗೇಗೌಡ ಬಾವನ ಬಗ್ಗೆ ನೀವು ತೆಪ್ಪು ತಿಳ್ಕೊಬೇಡಿ. ನೀವಿಬ್ರು ಕೃಷ್ಣ ಬಲರಾಮನ್ ಥರ ಅಂತ ಇಡೀ ಮಾಸ್ತಿ ಕೊಪ್ಪಳ ಜನನೇ ಮಾತಾಡ್ಕತ್ತಿದ್ರು. ಕೇಳಿಸ್ಕೊಂಡಿದ್ಯಾ? ನೀನು ಕೇಳಿಸ್ಕೊಂಡಿದ್ಯಾ? ಇಲ್ಲ. ನೀನು ಹೊರಗಡೆನೆ ಹೋಗಲಿಲ್ಲ ಅಣ್ಣ ಕೇಳಿಸ್ಕೊಳ್ಳೋದಕ್ಕೆ. ಆದರೆ ನಾನು ಕೇಳಿಸ್ಕೊಂಡಿವ್ನಿ. ಜನ ಹಿರಣ್ಯಾಕ್ಷ ಹೋಯ್ತಾವನೆ, ಹಿರಣ್ಯ ಕಸಪ ಹೋಯ್ತಾವ್ರೆ ಅಂತಾರೆ. ನೋಡಿ, ಇಲ್ದೇ ಇರೋದೆಲ್ಲ ಬಣ್ಣ ಹೇಳ್ಬಿಟ್ಟು ಹೇಳ್ಬೇಡಿ, ಕರೆಕ್ಟಾಗಿ ಉತ್ತರ ಕೊಡಿ. ಬಾವಾ, ಆದ್ರೂ ನೀವು ನಾಗೇಗೌಡ ಬಾವನ ಬಗ್ಗೆ ತಿಳ್ಕೊತಿರೋದು ತೆಪ್ಪೆಯ. ಅವ್ರು ನಿಮ್ಮ ಮೇಲೆ ಪಿರಾಣನೆ ಮಡಿಕೊಂಡವ್ರೆ. ನಿಮ್ಗೆ ಯಾವಾಗಲೂ ಒಳ್ಳೇದೇ ಬಯಸ್ತಿರ್ತಾರೆ ಬಾವಾ, ತೆಪ್ಪು ತಿಳ್ಕೊಬೇಡಿ ಬಾವಾ. ಹ್ಞೂ ಅಣ್ಣ, ನಾಗಣ್ಣ ನಿನಗೆ ಹೊಡೆದಿರಲ್ಲ. ಅಣ್ಣ ತಮ್ಮದಿರು ಬೆಳೀತಾ ಬೆಳೀತಾ ದಾಯಾದಿಗಳಾಯ್ತಾರೆ, ಆದರೆ ನಿಮ್ಮ ವಿಷಯದಾಗೆ ಹಂಗಿಲ್ಲ ಬಾವಾ. ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಬಂದರೆ ಅದು ಆಸ್ತಿ ಅಂತಸ್ತು ವಿಷಯಕ್ಕೆ ಆಗಿರ್ತದೆ. ಅದು ಬಿಟ್ಟರೆ ಈ ಗಂಡಸರ ಮಧ್ಯೆ ಜಗಳ ಬಂದರೆ ಈ ಹೆಣ್ಣಿನ ವಿಷಯಕ್ಕೆ ಆಗಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಹೆಣ್ಣಿನ ವಿಷಯ ಚಚೆ ಹಂಗೇನು ಇರಕ್ಕಿಲ್ಲ ಬಾವ. ಅಣ್ಣ ಮಸಾಜ್ ಮಾಡಿದ್ದೀನಿ, ಹಾಯಾಗಿ ಮಲ್ಕೋ. ಟೇಕ್ ಕೇರ್. ಇದೇನಿದು? ಹೆಣ್ಣಿನ ವಿಷಯದಾಗೆ ಜಗಳ ಆಯ್ತದೆ ಅಂತ ಹೇಳ್ತಾವಳೆ. ಆ ಕೆಲಸದ ಹುಡುಗಿ ಮ್ಯಾಕೆ ನಾನು ಕಣ್ಣಾಕಿದ್ದೆ, ಅಣ್ಣನೂ ಕಣ್ಣಾಕಿದ್ದ. ಓ, ಕೆಲಸದವಳನ್ನ ನಾನು ಅಮುಕ್ತೀನಿ ಅಂತೇಳಿ ಅಣ್ಣ ಹುರ್ಕೊಂಡು ನನಗೆ ಹೊಡೆದ್ನಾ ಹೆಂಗೆ?